ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಜೂಲೈ ತಿಂಗಳು ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಮುಂದಿನ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂದರೆ, ನಿಮ್ಮ ರಾಶಿಯಾಧಿಪತಿ ಕುಜ ಬಂದು ಸಪ್ತಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ತಿಂಗಳು ನಿಮ್ಮ ಗಮನವೆಲ್ಲ ನಿಮ್ಮ ಸಂಗಾತಿಯ ಕಡೆಗೆ ಇರುತ್ತೆ. ಅವರೇನೋ ಸ್ನೇಹಿತರ ಜೊತೆ ಅಥವಾ ಕುಟುಂಬದವರ ಜೊತೆ ಹೆಚ್ಚು ಸಮಯವನ್ನು ಕಳೀತಾರೆ. ಆದರೆ ನಿಮ್ಗೇನು ಅನಿಸುತ್ತೆ, ಕೋಪ ಬಂದ್ಬಿಡುತ್ತೆ. ನಿಮ್ಮ ಮೇಲೆ ಗಮನ ಕೊಟ್ಟಿಲ್ಲ ಅಂತ ವಾದಗಳನ್ನು ಮಾಡೋ ಸಾಧ್ಯತೆ ಇದೆ ನೀವು. ಆದರೆ ನೀವು ಈ ಸಮಯದಲ್ಲಿ ಕೋಪ ಮಾಡಿಕೊಳ್ಳದೆ ನಿಧಾನವಾಗಿ ತಾಳ್ಮೆಯಿಂದ ಸಂಗಾತಿಯ ಜೊತೆ ಸ್ಪಷ್ಟದಿಂದ ಮಾತುಕತೆಯನ್ನು ನೀವು ನಡೆಸಬೇಕು. ಆವಾಗ ಯಾವ ಸಮಸ್ಯೆನೂ ಆಗಲ್ಲ. ಇಲ್ಲಾಂದರೆ ಸುಮ್ಮನೆ ಮಾತಾಡ್ತಾ ಪ್ರಶ್ನೆಗಳಿಗೆ ಪ್ರಶ್ನೆ, ಅದು ಜಗಳಕ್ಕೆ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ನೀವು ಹೇಳಿ, ನಿಮ್ಗೇನೋ ಟೆನ್ಷನ್ ಇದೆ, ಸ್ವಲ್ಪ ಏನೋ ಒಂದು ವಿಚಾರವಾಗಿ ಮಾತಾಡಬೇಕು ಅಂತ ಕೂತ್ಕೊಂಡು ಮಾತಾಡಿ. ಕೋಪ ಮಾಡಿಕೊಂಡು ಪೊಸೆಸಿವ್ನೆಸ್ ಥರ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ನಿಮ್ಮನ್ನು ಕೇಳದೆ ನಿರ್ಧಾರವನ್ನು ತೊಗೊಂಡ್ಬಿಡ್ತಾರೆ ಅವರು. ಅದರಿಂದ ನಿಮಗೆ ಕೋಪ ಬಂದ್ಬಿಡುತ್ತೆ. ನನಗೆ ಬೆಲೆನೇ ಇಲ್ವಾ, ನನಗೊಂದು ಮಾತು ಕೇಳೋದಲ್ವಾ ಯಾವುದೇ ಬಿಸ್ನೆಸ್ ವಿಚಾರವಾಗಿ ಡಿಸಿಷನ್ಸ್ ತೊಗೊಳೋದ್ರಲ್ಲಿ. ಅದರಿಂದ ನೀವು ಕೋಪ ಮಾಡ್ಕೊಂಡು ಬಿಡ್ತೀರ, ಜಗಳನೂ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ನೀವು ವ್ಯವಹರಿಸಬೇಕಾಗುತ್ತೆ. ಏನೋ ಬಿಡು, ಅವರು ನಾನು ಕೇಳದೆ ಮಾಡಿದ್ದಾರೆ, ನೆಕ್ಸ್ಟ್ ಟೈಮ್ ಹೇಳಿ, ನನಗೆ ಒಂದು ಮಾತು ತಿಳಿಸ್ಬಿಡಪ್ಪ, ಒಂದು ಮಾತು ತಿಳಿಸು ಅಂತ ನಿಧಾನವಾಗೇ ಹೇಳಿ. ನನಗೆ ಬೆಲೆ ಇಲ್ವಾ ಅಂತ ನೀವು ಕೋಪ ಮಾಡ್ಕೊಳ್ಳೋದು ಅಥವಾ ಈಗೋ ಮಾಡ್ಕೊಳ್ಳೋದು, ಅದು ಜಗಳ ವಾದಕ್ಕೆ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಜೂಲೈ 16ನೇ ತಾರೀಕುವರೆಗೂ ಸೂರ್ಯ ಬಂದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಿಮಗೆ ಸವಾಲುಗಳು ಎದುರಾಗಬಹುದು. ಆಫೀಸ್ನಲ್ಲಿ ನಿಮ್ಮ ಕೆಲಸ ಟೈಮ್ಗೆ ಕಂಪ್ಲೀಟ್ ಆಗದೆ ಇರೋದು, ಏನೋ ಒಂದು ಟೆಕ್ನಿಕಲ್ ಇಶ್ಯೂಸು ಇಂದ ತಡವಾಗಬಹುದು, ಅಥವಾ ಸೀನಿಯರ್ಸ್ ಅಥವಾ ನಿಮ್ಮ ಬಾಸ್ ಕಡೆಯಿಂದ ಒತ್ತಡ ಬರಬಹುದು. ಬೆಳಗ್ಗೆ ಕೆಲಸ ನೀವು ತುಂಬ ಉತ್ಸಾಹದಿಂದ ಏನೋ ಮಾಡ್ತೀರಾ, ಆದರೆ ಮಧ್ಯಾಹ್ನ ಹೊತ್ತಿಗೆ ನಿಮಗೆ ಸ್ವಲ್ಪ ಆಯಾಸ ಅನ್ನಿಸ್ಬೋದು, ತಲೆನೋವು ಕಾಣಿಸ್ಕೋಬೋದು, ಒಂಥರ ಲೋ ಎನರ್ಜಿ ಫೀಲ್ ಆಗೋ ಸಾಧ್ಯತೆ ಇದೆ. ಅದರಿಂದ ಕೆಲಸ ತುಂಬ ನಿಧಾನವಾಗಿ ಮುಗಿಸಬೇಕಾಗ ಬರಬಹುದು. ಒಟ್ಟಾರೆ ಏನೋ ಒಂದು ಅಡೆತಡೆಗಳು ಬರುವ ಸಾಧ್ಯತೆ ಇರುತ್ತೆ ಅಷ್ಟಮದಲ್ಲಿ ಸೂರ್ಯ ಇರೋದ್ರಿಂದ. ಜೂಲೈ 16 ನಂತರ ಬಂದು ಸೂರ್ಯ ಅಷ್ಟಮದಿಂದ ನವಮ ಭಾವವಾದ ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಏನಾಗುತ್ತಂದರೆ, ಬುಧ ಬಂದು ಜೂನ್ 29ರಂದು ವಕ್ರನಾಗಿ ಹಿಮ್ಮುಖ ಚಲನೆಯಲ್ಲಿರ್ತಾನೆ. ಸೂರ್ಯ ಅದೇ ಸಮಯದಲ್ಲಿ ನವಮ ಭಾವಕ್ಕೆ ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡುವಾಗ ಬುಧನೂ ಅಸ್ತನಾಗ್ತಾನೆ, ಜೊತೆಗೆ ಗುರುನೂ ಅಸ್ತನಾಗ್ತಾನೆ. ಜೂಲೈ 14ನೇ ತಾರೀಕಿಂದನೇ ಗುರು ಅಸ್ತನಾಗ್ತಾನೆ. ಸೂರ್ಯ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಈ ಸಮಯದಲ್ಲಿ ನೀವು ಬೇರೆಯವರಿಗೆ ಅಡ್ವೈಸ್ ಕೊಡುವ ಸಾಧ್ಯತೆಯೂ ಇರುತ್ತೆ ಮತ್ತು ಆಧ್ಯಾತ್ಮದಲ್ಲಿ ಬೆಳವಣಿಗೆಯನ್ನು ನೀವು ಕಾಣಬಹುದು. ದೂರದ ಪ್ರಯಾಣವೂ ಸಾಧ್ಯತೆ ಇರುತ್ತೆ ಮತ್ತು ಹಿರಿಯರಿಂದ ನಿಮಗೆ ಸಪೋರ್ಟ್ ಸಿಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಮ್ಮ ತಂದೆಯಿಂದ ಬೆಂಬಲ. ಪುಣ್ಯ ಮಾಡಿದವ್ರಿಗೆ ಮಾತ್ರ ತಂದೆಯ ಬೆಂಬಲ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಅವರ ಸಲಹೆಗಳನ್ನು ಮರೆಯೋಕ್ಕೆ ಹೋಗಬೇಡಿ. ಅವರ ಅನುಭವದ ಮಾತುಗಳನ್ನು ನೆನಪಲ್ಲಿಟ್ಟುಕೊಳ್ಳಿ ಮತ್ತು ಅವರನ್ನು ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಳ್ಳಿ. ಯಾಕಂದರೆ ತಂದೆ ತಾಯಿ ಇರುವಾಗಲೇ ನಾವು ಅವರನ್ನು ಬೆಲೆ ಕೊಡಬೇಕು ಮತ್ತು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಸಂತೋಷದಿಂದ ನೋಡ್ಕೋಬೇಕು. ಅವರು ಹೋದ್ಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರೂ ಇರಲ್ಲ. ಎಲ್ಲರೂ ಅವ್ರ ಅಗತ್ಯಕ್ಕೋಸ್ಕರ ನಮ್ಮ ಜೊತೆ ಇರ್ತಾರೆ ಹೊರತು, ಆದರೆ ತಂದೆ ತಾಯಿ ಮಾತ್ರ ಯಾವ ನಿರೀಕ್ಷೆನೂ ಇಲ್ಲದೆ ನಮಗೋಸ್ಕರ ಇರ್ತಾರೆ. ಮಕ್ಕಳು ಸಂತೋಷವಾಗಿರಬೇಕು ಮತ್ತು ನಾವು ಊಟ ಮಾಡಿದ್ವೋ ಇಲ್ವೋ ಅನ್ನೋದೇ ಅವರ ಚಿಂತೆ ಆಗಿರುತ್ತೆ. ಅದರಿಂದ ತಂದೆ ತಾಯಿನ ತುಂಬ ಸಂತೋಷವಾಗಿ ನೋಡ್ಕೊಳ್ಳಿ. ಜೊತೆಗೆ ಗುರುವಿನ ಸಂಪೂರ್ಣ ಆಶೀರ್ವಾದ ಇರುತ್ತೆ ಜೂನ್ 14ನೇ ತಾರೀಕುವರೆಗೂ. ಸೂರ್ಯ ಯಾವಾಗ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಆವಾಗ ಗುರುನೂ ಅಸ್ತನಾಗ್ತಾನೆ. ಜೂಲೈ 14ರಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು ನೀವು ತಪ್ಪಿಸಬೇಕಾಗುತ್ತೆ. ಪಂಚಮದಲ್ಲಿ ಶನಿಯ ಸಂಚಾರ. ಶನಿ ನೇರವಾಗಿ ನಿಮ್ಮ ಲಾಭಸ್ಥಾನದ ಮೇಲೆ ದೃಷ್ಟಿಯನ್ನು ಬೀರ್ತಾ ಇರೋದ್ರಿಂದ ಯಾವುದೇ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅನಗತ್ಯ ಖರ್ಚು, ಲಕ್ಸುರಿ ವಸ್ತುಗಳ ಮೇಲೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ.
ವಿದ್ಯಾರ್ಥಿಗಳು ತುಂಬ ಡೆಡಿಕೇಶನ್ ಮತ್ತು ಗಮನ ಕೊಟ್ಟು ಓದಬೇಕು ಈ ಸಮಯದಲ್ಲಿ. ಮಕ್ಕಳ ಸಂಬಂಧಿಸಿದ ವಿಚಾರದಲ್ಲಿ ನೀವು ತುಂಬ ಮೆಚ್ಯೂರಿಟಿ ಅಂದರೆ ಶಾಂತ ರೀತಿಯಲ್ಲಿ ಅವರ ಜೊತೆ ವರ್ತಿಸಬೇಕು. ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಇರಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ BP ಏರುಪೇರು ಆಗೋ ಸಾಧ್ಯತೆ ಇದೆ, ಅಥವಾ ಡೈಜೆಷನ್ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ಜಾಸ್ತಿ ಎಣ್ಣೆ ಪದಾರ್ಥ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ನೀರನ್ನು ನೀವು ಕುಡಿಬೇಕಾಗುತ್ತೆ, ಮತ್ತು 8 ಗಂಟೆಗಳ ಕಾಲ ನಿದ್ದೆ ನೀವು ಮಾಡಬೇಕು. ಆವಾಗ ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ. ಪರಿಹಾರ ಒಂದು, ಪ್ರತಿದಿನ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಮತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಏನಾದರೂ ಸಹಾಯ ಮಾಡಿ. ಧನ್ಯವಾದಗಳು.